ಮೆಟ್ರೋ ದರ ಅನ್ನೋದು ಈಗಾಗಲೇ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶ ಹೊರಹಾಕುವಂಥದ್ದು. ಏನು ಹೇಳ್ತೀರಾ? ಮೇಡಮ್, ಏನು ಈ ಸರ್ಕಾರ ಜನಪರ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂತು, ಆದರೆ ಪ್ರತಿ ಕ್ಷಣ ಇವು ಬೆಲೆಗಳ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಅಗತ್ಯ ಬೆಲೆಗಳನ್ನು ವಸ್ತುಗಳ ಬೆಲೆಗಳನ್ನು ಹೆಚ್ಚು ಮಾಡ್ತಾ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಮೆಟ್ರೋ ಬೆಲೆ ಹೆಚ್ಚು ಮಾಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಮೆಟ್ರೋ ತನ್ನ ರೇಟನ್ನು ಬದಲಾಯಿಸಿತ್ತು. ಈಗ ಕೆಲವು ದಿನಗಳ ನಂತರ ಮತ್ತೆ ಇವತ್ತು ಮಾಡ್ತಾ ಇದ್ದಾರೆ, ಮತ್ತೆ ನಾಳೆ ಮಾಡುವಂಥ ಪರಿಸ್ಥಿತಿ ಇದೆ. ಟೋಟಲ್ ಆಗಿ ಹೇಳಬೇಕಾದ್ರೆ ಇವತ್ತು ಜನಸಾಮಾನ್ಯರಿಗೆ ಹೇಗೆಂದರೆ ಕೇಂದ್ರ ಸರ್ಕಾರದಿಂದಾಗಿರ್ಬೋದು, ರಾಜ್ಯ ಸರ್ಕಾರದಿಂದಾಗಿರ್ಬೋದು ಎಲ್ಲ ರೀತಿಯಿಂದ ಹೊರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಕೇವಲ ಮೆಟ್ರೋದು ಒಂದೇ ಅಲ್ಲ, ಅಗತ್ಯ ವಸ್ತುಗಳ ಜೊತೆಗೆ ಈ ಮೆಟ್ರೋ ಮಾಡುವುದರಿಂದ ಅಗತ್ಯ ಬೆಲೆಗಳ ಎಲ್ಲ ಬೆಲೆಗಳು ಹೆಚ್ಚಾಗುವುದರಿಂದ ಜನಸಾಮಾನ್ಯರಿಗೆ ಭಾಳ ಅಂದರೆ ಭಾಳ ಹೊರೆ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ ನಾನು. ಓಕೆ ಸರ್, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು, BMRCL ಪತ್ರಿಕಾಗೋಷ್ಠಿಯನ್ನು ಹೊರಡಿಸಿರುವಂಥದ್ದು. ಸೊ ಈಗ ಎಲ್ಲೋ ಒಂದು ಕಡೆ ಇವರ ನಡುವೆ ತಿಕ್ಕಾಟ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಇದು ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗಬಹುದು? ನಿಜ ಮೇಡಮ್, ಈಗ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ಆಗಿರೋದ್ರಿಂದ ಇವ್ರ ಮೇಲೆ ಅವರು ಆಪಾದನೆ ಮಾಡೋದು, ಅವ್ರ ಮೇಲೆ ಇವರು ಅಪರಾಧನೆ ಮಾಡೋದು. ಆದರೆ ಇದಕ್ಕೆ ತತ್ತರಿಸೋರು ಮಾತ್ರ ಜನಸಾಮಾನ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಪ್ರತಿಯೊಂದು ಹೊರೆ ಆಗುವುದರಿಂದ ಜನಸಾಮಾನ್ಯರಿಗೆ, ಶ್ರೀಮಂತರಿದ್ದವರಿಗೂ ಇದು ಸಮಸ್ಯೆ ಆಗೋದಿಲ್ಲ, ಬಡವರಿಗೂ ಸಮಸ್ಯೆ ಆಗೋದಿಲ್ಲ. ಜನಸಾಮಾನ್ಯರು ಏನಿದ್ದಾರೆ ಅವರಿಗೆ ತುಂಬ ಹೊರೆ ಆಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿವೆ. ಅಂಥದ್ರಲ್ಲಿ ಈ ಮೆಟ್ರೋ ರೇಟ್ ಕೂಡ ಜಾಸ್ತಿ ಆದಾಗ ನಮಗೆ ಸಾಕಷ್ಟು ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ 1 ರಿಂದ 5 ರೂಪಾಯಿವರೆಗೆ ಮಾತ್ರ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಅವ್ರಿಗೆ ಅದು ಕಡಿಮೆ ಅಮೌಂಟ್ ಇರ್ಬೋದು, ಜನರಿಗೆ ಇದು ಎಷ್ಟು ಕಷ್ಟ ಸರ್? ಮೇಡಮ್, ಈಗಾಗಲೇ ಮೆಟ್ರೋದವರು ತಮ್ಮ ಅಡ್ವರ್ಟೈಸ್ ಮುಖಾಂತರ ಅವನು ಅಮೌಂಟನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಬೇರೆ ಯಾವುದಾದ್ರೂ ಯೋಜನೆಗಳನ್ನು ಮಾಡಿಕೊಂಡು ಅವರು ಕ್ರೋಢೀಕರಣಗೊಳಿಸೋಕೆ ಅವ್ರಿಗೆ ಒಂದು ಅವಕಾಶ ಇತ್ತು. ಆದರೆ ಅವ್ರು ತಮ್ಮ ಹಣವನ್ನು ಜೋಡಿಸೋದಕ್ಕಾಗಿ 1 ರೂಪಾಯಿ 2 ರೂಪಾಯಿ ಪ್ರಶ್ನೆ ಇಲ್ಲ, ಜನಸಾಮಾನ್ಯರಿಗೆ ಹೊರೆ ಯಾವ ರೀತಿ ಆಗ್ತದೆ ಅನ್ನೋದು ಅವರು ವೀಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಅವರಿಗೆ ಸಾಕಷ್ಟು ಕ್ರೋಢೀಕರಣ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿವೆ. ಅದನ್ನೆಲ್ಲ ಹೊರತುಪಡಿಸಿ ಅವರು ಜನಸಾಮಾನ್ಯರ ಹೊರೆ ಹಾಕೋದು ತಪ್ಪಂತ ನನ್ನ ಅಭಿಪ್ರಾಯ. ಓಕೆ, ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದೀರಾ? ಮೆಟ್ರೋ ಎಷ್ಟು ಪ್ರಯಾಣ ನಿಮಗೆ ಓಕೆ ಇದು ಗುಡ್ ಅಂತ ಅನಿಸುತ್ತೆ? ಯಾಕಂದರೆ ಸಿಟಿ ಅಂದರೆ ನಿಮಗೆ ಗೊತ್ತು, ಟ್ರಾಫಿಕ್ ಬಹಳಷ್ಟು ಕಿರಿಕಿರಿ ಇರುವಂಥದ್ದು. ಇದನ್ನು ತಪ್ಪಿಸೋಕ್ಕೋಸ್ಕರ ಬಹುತೇಕ ಮಂದಿ ಮೆಟ್ರೋದಲ್ಲಿ ಹೋಗ್ತಾರೆ. ನೀವು ಪ್ರಯಾಣ ಮಾಡ್ತೀರಾ? ಮಾಡ್ತೀನಿ, ನಾನು ಖಂಡಿತವಾಗಿ ಪ್ರಯಾಣ ಮಾಡ್ತೀನಿ. ನಾನು HSR ಲೇಔಟಿಂದ ಮೆಜೆಸ್ಟಿಕ್ಗೆ ಎಲ್ಲ ರೀತಿಯಿಂದ ನಾವು ಮೆಟ್ರೋಗೆ ಅವಲಂಬಿಸ್ತಿದ್ದೆ. ಯಾಕಂದರೆ ಆಟೋದವರು, ಬಸ್ದವರು ದರ ಹೆಚ್ಚಾಗಿದೆ ಅಂತೇಳಿ ನಾವು ಮೆಟ್ರೋನ ಅವಲಂಬನೆ ಮಾಡಿದ್ದೇವೆ. ಆದರೆ ಇವರು ಕೂಡ ಅಮೌಂಟನ್ನು ಹೆಚ್ಚಾಗಿ ಮಾಡಿದಾಗ ಈಗ ಅನಿವಾರ್ಯವಾಗಿ ನಮ್ಗೆ ಎಲ್ಲ ರೀತಿಯಿಂದ ಹೊರೆ ಆಗ್ತದೆ ಅಂತ ನಾನು ಹೇಳ್ತಾ